ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಬಿಡುಗಡೆಯಾಗಿದ್ದಾಳೆ. 6 ತಿಂಗಳ ಬಳಿಕ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್. ಜೈಲಿನಿಂದ ನಗುನಗುತ್ತಲೇ ಹೊರಬಂದಿದ್ದಾಳೆ ಪವಿತ್ರ ಗೌಡ. ಬನಶಂಕರಿಯ ಫ್ಲಾಟ್ಗೆ ಈಗ ತೆರಳಿರುವಂತದ್ದು ಪವಿತ್ರ ಗೌಡ ಸೀದಾ ತನ್ನ ಮನೆಗೆ ತೆರಳಿದ್ದಾರೆ. ಬನಶಂಕರಿಯ ತಾಯಿ ಫ್ಲಾಟ್ಗೆ ಪವಿತ್ರ ಗೌಡ ತೆರಳಿದ್ದಾರೆ. ನೋಡಿ, ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. 6 ತಿಂಗಳ ಬಳಿಕ ಜೈಲಿನಿಂದ ಬೇಲ್ ಮೂಲಕವಾಗಿ ಹೊರಬಂದಿರುವಂತಹ ಪವಿತ್ರ ಗೌಡ ಮೊದಲನೇದಾಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅವರ ಮನೆ ದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಅರ್ಚನೆಯನ್ನ ಕೂಡ ಮಾಡಿಸಿದ್ದಾರೆ. ಜೊತೆಗೆ ಅವರ ತಾಯಿ ಭಾಗ್ಯಮ್ಮ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇದಾದ ನಂತರದಲ್ಲಿ ಪೂಜೆ ಆದ ನಂತರದಲ್ಲಿ ಸದ್ಯ ಮನೆಗೆ ತೆರಳಿದ್ದಾರೆ. ಇನ್ನು ಪೂಜೆ ವೇಳೆ ದರ್ಶನ್ ಹೆಸರು ಹೇಳಿಲ್ಲ ಪವಿತ್ರ ಗೌಡ. ತಾಯಿ ಕೇಳಿದ ಬಳಿಕ ದರ್ಶನ್ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಹೆಸರು ಹೇಳ ಅಂತ ಹೇಳಿ ತಾಯಿ ಭಾಗ್ಯಮ್ಮ ಅವರು ಕೇಳ್ತಾರೆ. ತಾಯಿ ಕೇಳಿದ್ದಕ್ಕೆ ಹೂ ಅಂತ ಪವಿತ್ರ ಗೌಡ ಉತ್ತರಿಸಿದ್ದಾರೆ. ಇನ್ನು ದರ್ಶನ್ ಹೆಸರಿನೊಂದಿಗೆ ಅರ್ಚನೆಯನ್ನ ಮಾಡಿಸಿದ್ದಾರೆ. ಕುಟುಂಬ ಸದಸ್ಯರ ಹೆಸರಿನ ಬಳಿಕ ದರ್ಶನ್ ಹೆಸರನ್ನ ಹೇಳಿದ್ದಾರೆ. ಭಾಗ್ಯಮ್ಮ ಅವರು ದರ್ಶನ್ ಹೆಸರು ಹೇಳ ಅಂತ ಹೇಳಿ ಕೇಳಿದಾಗ ಪವಿತ್ರ ಗೌಡ ಹೂ ಅಂದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು ಕೂಡ. ವಜ್ರಮಣೇಶ್ವರ ಸ್ವಾಮಿ ದೇವದಾಯ ಯಶವಂತಂದೇಸ್ಯ ವಿಶಾಲಂದೇಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ಗುಣಶೇಷನ ದರ್ಶನಾದೇಸ್ಯ ದೇವದಾರ ದೋಷಾವ್ರಯತ ದೇವದಾತ್ರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ ಯಶವಂತಂದೇಸ್ಯ ವಿಶಾಲಂದೇಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ಗುಣಶೇಷನ ದರ್ಶನಾದೇಸ್ಯ ದೇವದಾರ ದೋಷಾವ್ರಯತ ದೇವದಾತ್ರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ ಯಶವಂತಂದೇಸ್ಯ ವಿಶಾಲಂದೇಸ್ಯ ಸಹ ಕುಟುಂಬೇನ ವರ್ಗೇಣ ಏವಂ ಗುಣಶೇಷನ ದರ್ಶನಾದೇಸ್ಯ ದೇವದಾರ ದೋಷಾವ್ರಯತ ದೇವದಾತ್ರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ ಯಶವಂತಂದೇಸ್ಯ ವಿಶಾಲಂದೇಸ್ಯ. ಇನ್ನು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಪವಿತ್ರಾಗೆ ದೈವ ಭಕ್ತಿ ಹೆಚ್ಚಾಗಿದೆ. ಮೊದಲು ಜೈಲಿನ ಬಳಿಯ ದೇವಸ್ಥಾನದಲ್ಲಿ ಪೂಜೆಯನ್ನ ನಡೆಸಿದ್ದಾರೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಇರುವಂತಹ ದೇಗುಲದಲ್ಲಿ ಮೊದಲನೇದಾಗಿ ಪೂಜೆಯನ್ನ ಸಲ್ಲಿಸುತ್ತಾರೆ. ನಂತರ ಮನೆ ದೇವರಿಗೆ ಪವಿತ್ರ ಗೌಡ ಮೊರೆ ಹೋಗಿದ್ದಾರೆ. ತಲಘಟ್ಪುರ ವಜ್ರಮುನೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಹಣೆಗೆ ವಿಭೂತಿ, ಕೈಯಲ್ಲಿ ಅಗರಬತ್ತಿ ಹಿಡಿದು ಪೂಜೆಯನ್ನ ನಡೆಸಿದ್ದಾರೆ. ಬಳಿಕ ದೇಗುಲಕ್ಕೆ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ಶ್ವೇತ ವಸ್ತ್ರಧಾರಿಯಾಗಿ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ ಪವಿತ್ರ ಗೌಡ. ದೇಗುಲಕ್ಕೆ 7 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ನಂತರ ಮನೆಗೆ ತೆರಳಿದ್ದಾರೆ. ನೋಡಿ, ಜೈಲಿನಿಂದ ವಾಪಸ್ ಆಗ್ತಾ ಇದ್ದಂತೆ ಪವಿತ್ರಾಗೆ ದೈವ ಭಕ್ತಿ ಹೆಚ್ಚಾಗಿದೆ. ಏಕೆಂದ್ರೆ ಭಾಗ್ಯಮ್ಮ ಅವರು ಕೂಡ ಬೇಡ್ಕೊಂಡಿದ್ರಂತೆ ದೇವರನ್ನ, ಆದಷ್ಟು ಬೇಗ ಎಲ್ಲ ಜೈಲು ವಾಸದಿಂದ ಮಗಳು ವಾಪಸ್ ಬಂದಿದ್ದೇ ಆದಲ್ಲಿ ಪೂಜೆಯನ್ನ ಮಾಡಿಸೋದಾಗಿ. ಹೀಗಾಗಿ ಅವರು ಜೈಲಿನಿಂದ ಬರ್ತಾ ಇದ್ದಂತೆಯೇ ಮೊದಲನೇದಾಗಿ ಜೈಲು ಬಳಿ ಇರುವಂತಹ ಒಂದು ದೇಗುಲಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿ ನಂತರ ಮನೆ ದೇವರಾದಂತಹ ವಜ್ರಮುನೇಶ್ವರ ಸ್ವಾಮಿಗೆ ಅಲ್ಲಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ತೀರ್ಥ ಸ್ನಾನವನ್ನ ಕೂಡ ಮಾಡ್ತಾರೆ ಪವಿತ್ರ ಅವರು. ನಂತರ ಅಲ್ಲಿ ಅರ್ಚನೆಯನ್ನ ಮಾಡಿಸ್ತಾರೆ. ನಂತರ 7 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ. ನೋಡ್ತಾ ಇದ್ದೀರಿ ಪವಿತ್ರ ಗೌಡ ಮೊದಲನೇದಾಗಿ ಜೈಲಿನಿಂದ ವಾಪಸ್ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿರೋದನ್ನ ನಾವು ಗಮನಿಸಬಹುದು. ಒಂದ್ ಕಡೆ ಅವರು ಭಕ್ತಿಯಿಂದ ದೇವರಿಗೆ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳು, ಒಂದ್ ಕಡೆ ಕುಂಬಳಕಾಯಿಯನ್ನ ಒಡೆದು ದೇವರಿಗೆ ಅರ್ಪಿಸಿರುವಂತಹ ದೃಶ್ಯಗಳು, ಮತ್ತೆ ಅಲ್ಲಿ ಅವರ ದೃಷ್ಟಿಯನ್ನ ಕೂಡ ತೆಗೆದು ಅಲ್ಲೇ ಕಾಯಿ ಒಡೆದಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಪವಿತ್ರ ಮೇಲೆ ಬೀಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಅವರ ಜೊತೆ ಭಾಗಿಯಾದಂತಹ ಕ್ಷಣಗಳ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರುವಂಥದ್ದು. ಪವಿತ್ರ ಗೌಡ 6 ತಿಂಗಳು ಸತತ 6 ತಿಂಗಳು ಜೈಲಲ್ಲೇ ಕಳೆದು ಈಗ ಜೈಲಿನಿಂದ ಬೇಲ್ ಮುಖಾಂತರವಾಗಿ ವಾಪಸ್ ಬಂದಿದ್ದಾರೆ. ಇವತ್ತು ವಾಪಸ್ ಬರ್ತಾ ಇದ್ದಂತೆ ಟೆಂಪಲ್ ರನ್ ಅನ್ನ ನಡೆಸಿದ್ದಾರೆ ಪವಿತ್ರ ಗೌಡ. ಮೊದಲನೇದಾಗಿ ಜೈಲು ಬಳಿ ಇದ್ದಂತಹ ದೇಗುಲ, ಅದಾದ ನಂತರದಲ್ಲಿ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ತೀರ್ಥಸ್ಥಾನವನ್ನ ಮಾಡಿ ಅಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ನೋಡ್ತಾ ಇದ್ದೀರಿ. ಒಂದು ದೃಶ್ಯ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯಗಳು ಒಂದು ಕಡೆ, ಹಾಗೆ ಕುಂಬಳಕಾಯಿ ಒಡೆದು ದೇವರಿಗೆ ಸಲ್ಲಿಸಿರುವಂಥದ್ದು, ಇನ್ನೊಂದು ಕಡೆ ದೃಷ್ಟಿ ತೆಗೆದು ಕಾಯಿ ಒಡೆದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಾಯಿ ಭಾಗ್ಯಮ್ಮ ಅವರು ಅವರ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ರು. ಮತ್ತೆ ಅರ್ಚನೆ ಸಂದರ್ಭದಲ್ಲೂ ಕೂಡ ಕುಟುಂಬಸ್ಥರ ಎಲ್ಲರ ಹೆಸರನ್ನ ಕೂಡ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದು. ಕೊನೆಯದಾಗಿ ಭಾಗ್ಯಮ್ಮ ಅವರು ದರ್ಶನ್ ಹೆಸರು ಹೇಳ ಅಂತ ಹೇಳಿ ಕೇಳ್ತಾರೆ. ಆಗ ಪವಿತ್ರ ಗೌಡ ಮೌನದಿಂದಲೇ ಹೂ ಅಂದಿದ್ದಾರೆ. ಅದಾದ ನಂತರದಲ್ಲಿ ದರ್ಶನ್ ಅವರ ಹೆಸರಲ್ಲೂ ಕೂಡ ಈಗ ಅರ್ಚನೆ ನಡೆದಿರುವಂಥದ್ದು. ಇವತ್ತು
ಪವಿತ್ರ ಗೌಡಗೆ ಒಂದು ರೀತಿ ರಿಲೀಫ್ ಡೇ ಅಂತಾನೆ ಹೇಳಬಹುದು. ಮೊನ್ನೆಯೇ ಜಾಮೀನು ಮಂಜೂರಾದರೂ ಕೂಡ ಇವತ್ತು ರಿಲೀಸ್ ಭಾಗ್ಯ ಸಿಕ್ಕಿದೆ.